ಎಲ್ಲಿ ಹುಟ್ಟಬೇಕೆಂಬುದು ನಮ್ಮ ಕೈಯಲ್ಲಿರುವುದಿಲ್ಲ, ಎಲ್ಲಿ ಮುಟ್ಟಬೇಕೆಂಬುದು ನಮ್ಮ ಕೈಯಲ್ಲೇ ಇರುತ್ತೆ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಇವತ್ತು ವೆಜಿಟೇಬಲ್ಸ್ ಎಲ್ಲ ಬೆಳಗ್ಗೆನೇ ಮಾರ್ಕೆಟಿಂದ ತಂದಿದ್ದೆ. ಸೊ ಅದನ್ನೆಲ್ಲ ಹೇಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಮಶ್ರೂಮ್ ಪಲಾವ್ ಮತ್ತು ಮಶ್ರೂಮ್ ಕಬಾಬ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಕೋಬೇಕು. ಕುಕ್ಕರ್ಗೆ 2 ಸ್ಪೂನ್ ಅಷ್ಟು ಎಣ್ಣೆ, ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ಕೋಬೋದು. ಬಟ್ ನಾನು ಹಾಕ್ಕೊಂಡಿಲ್ಲ, ಓನ್ಲಿ ಚಕ್ಕೆ ಲವಂಗ ಮಾತ್ರ ಹಾಕ್ಕೊಂಡೆ. ಸ್ಲೈಸಾಗಿ ಉದ್ದುದ್ದ ಕಟ್ ಮಾಡಿರೋ ಆನಿಯನ್ಸ್ 2 ಹಾಕಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಕಲರ್ ಬರೋ. ನೆಕ್ಸ್ಟ್ ಮಶ್ರೂಮ್ ಹಾಕೊಳ್ಳಿ, ಮಶ್ರೂಮ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಪುದೀನ, ಕೊತ್ತಂಬರಿ ಎಲ್ಲ ಗ್ರೈಂಡ್ ಮಾಡಿದ್ರಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿ ಸ್ಮೆಲ್ ಬಿಟ್ಟು ಅದರಲ್ಲಿ ಎಣ್ಣೆ ಬಿಡಬೇಕು, ಚೆನ್ನಾಗಿ ಎಣ್ಣೆ ಬಿಡಬೇಕು, ಆ ಥರ ಬಾಡಿಸ್ಕೊಳ್ಳಿ ಚೆನ್ನಾಗಿ. ಹಸಿ ಸ್ಮೆಲ್ ಬಿಟ್ರೆ ನಿಮಗೆ ಟೇಸ್ಟ್ ಫ್ಲೇವರ್ ಎಲ್ಲ ಚೆನ್ನಾಗಿ ಬರೋದು. ನೀವು ಹಸಿ ಸ್ಮೆಲ್ ಹಾಗೆ ಬಿಟ್ಟರೆ ಊಟದಲ್ಲೆಲ್ಲ ಅದು ಹಸಿ ಸ್ಮೆಲ್ ಹಾಗೇ ಇರುತ್ತೆ. ನೀವು ನೋಡ್ತಿದ್ದೀರಲ್ವ, ಹೀಗೆ ಈ ಲೆವೆಲಿಗೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಧನಿಯಾ ಪೌಡರು, ಗರಂ ಮಸಾಲ, 1/4 ಟೀ ಸ್ಪೂನು ಜೀರಾ ಪೌಡ್ರು, ಇದು 3 ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ಅದು ಬಾಡಿಸ್ಕೊಂಡ್ಮೇಲೆ ನನಗೆ ಲೈಕ್ ಮಶ್ರೂಮು ಸ್ವಲ್ಪ ಇತ್ತು ಅನಿಸ್ತು. ಸೊ ಅದಕ್ಕೋಸ್ಕರ ಅದ್ರ ಜೊತೆಲಿ ಬೇರೆ ಯಾವುದಾದ್ರೂ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವರೆಕಾಳು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ವಾಟರ್, ಈಗ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 4 ಗ್ಲಾಸ್ ನೀರಷ್ಟು ಹಾಕಿಬಿಟ್ಟು ಆ ನೀರು ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಬಿಟ್ಟೆ. ಆಮೇಲೆ ಟೊಮೆಟೊಸ್ ಕಟ್ ಮಾಡಿ ಹಾಕಿದೆ. ನಾನು 2 ಟೊಮೆಟೊಸ್ ತೊಗೊಂಡೆ, 2 ಆನಿಯನ್ಸ್ ತೊಗೊಂಡೆ, 2 ಟೊಮೆಟೊಸ್ ಸ್ವಲ್ಪ ದೊಡ್ಡದು 2 ಟೊಮೆಟೊಸ್. ನಿಮ್ಮ ಹತ್ರ ಚಿಕ್ಕ ಟೊಮೆಟೊ ಇದ್ದರೆ ಒಂದು 3 ಟೊಮೆಟೊ ತೊಗೊಳ್ಳಿ. ಟೊಮೆಟೊ ಹಾಕಿ ಆ ನೀರಲ್ಲೇ ಕುದಿಯೋಕ್ಕೆ ಬಿಟ್ಟೆ. ಕುದಿದ್ಮೇಲೆ ಚೆನ್ನಾಗಿ ಬಾಯ್ಲ್, ನಿಮಗೆ ನೋಡ್ತಿರ್ಬೋದು ಚೆನ್ನಾಗಿ ಬಾಯ್ಲ್ ಆಗಿದೆ. ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ರೈಸ್ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ. ಇಲ್ಲಿ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ತೇಜೂಸ್ ಕಬಾಬ್ ಪೌಡರ್ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ. ನಿಂಬೆಹಣ್ಣು ನಾನು ಹಿಂಡ್ತೀನಿ ಅಂತ ನನ್ನ ಮಗಳು ತೊಗೊಂಡ್ಳು. ಅವಳ ಕೈಲಿ ಹಿಂಡೋಕ್ಕೆ ಆಗಿಲ್ಲ, ಅದನ್ನೇ ಅವಳು ಹೇಳ್ತಿದ್ದಾಳೆ, ಅಪ್ಪ ಬರ್ತಾನೇ ಇಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಜೀರಾ ಪೌಡರ್ ಮತ್ತು ಗರಂ ಮಸಾಲ 1/4 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಖಾರ ಇನ್ನೂ ಬೇಕು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ವೆಜಿಟೇಬಲ್ಸ್ ಎಲ್ಲ ನಾನು ವಾಶ್ ಮಾಡಿಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಂದು ಬಟ್ಟೆ ಮೇಲೆ ಹಾಕಿ ಒಣಗ್ಸೋಕೆ ಇಡ್ತೀನಿ. ಅದೆಲ್ಲ ಡ್ರೈ ಆಗಿದ ತಕ್ಷಣ ಈ ಥರ ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ. ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿದ ತಕ್ಷಣ ಕಬಾಬ್ ಯಾವ್ದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮ್ ಕಬಾಬ್ ಅದೆಲ್ಲ ಹಾಕಿ ತೇಲ್ಸ್ಕೊಂಡೆ. ಅದು ಏನು ಬೇಯೋದೆಲ್ಲ ಡೀಪಾಗಿ ಏನೂ ಬೇಕಾಗಿಲ್ಲ, ಒಂದು 3 ಸೆಕೆಂಡ್ಸ್ 4 ಸೆಕೆಂಡ್ಸ್ ಸುಮ್ಮನೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅಷ್ಟವರೆಗೂ ಸ್ವಲ್ಪ ಎಣ್ಣೆಲಿ ತೇಲಿಸ್ಕೊಂಡ್ರೆ ಸಾಕು.